ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಾವಣಗೆರೆಯಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಭಾರೀ ಅಸ್ತವ್ಯಸ್ತ ಆಗಿದೆ. ಚನ್ನಗಿರಿಯ ಬಸವಾಪಟ್ಟಣ ಸುತ್ತಮುತ್ತ ಭಾರೀ ಹಾನಿಯಾಗಿದೆ. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ವರುಣ ತಂದ ಅವಾಂತರ ಒಂದೆರಡಲ್ಲ. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಭಾರೀ ಅಸ್ತವ್ಯಸ್ತ ಆಗಿದೆ. ಚನ್ನಗಿರಿಯ ಬಸವಾಪಟ್ಟಣ ಸುತ್ತಮುತ್ತ ಭಾರೀ ಹಾನಿಯಾಗಿರುವಂತದ್ದು. 2,000ಕ್ಕೂ ಅಧಿಕ ಅಡಿಕೆ ಮರ ಧರಾಶಾಹಿಯಾಗಿದೆ. ಗಾಳಿ ಮಳೆಗೆ ಅಡಿಕೆ ಮರಗಳು ನೆಲಸಮಾಗಿದೆ. ಒಂದೇ ಮಳೆಗೆ ಬದುಕು ಅಯೋಮಯವಾಗಿದೆ ಅಂತ ಕಣ್ಣೀರಿಟ್ಟಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದ ಬಸವಾಪಟ್ಟಣದ ಪಾರವರ್ ಕರಿಬಸಪ್ಪ, ನಾಗಪ್ಪ, ಮಲೆಬೆನ್ನೂರು, ಚನ್ನಪ್ಪನವರಿಗೆ ಸೇರಿದಂತಹ ಅಡಿಕೆ ತೋಟ ಇದಾಗಿದೆ. ಅಡಿಕೆ ತೋಟದ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಇದ್ದೀರಾ ನೋಡಿ. ಎಲ್ಲೆಂದರಲ್ಲಿ ಅಲ್ಲಿಗೆ ಮರಗಳೆಲ್ಲ ಕೂಡ ಧರೆಗೆ ಉರುಳಿರುವಂಥದ್ದು, ರಸ್ತೆ ಬಂದ್ ಆಗಿದೆ. ಸಂಪೂರ್ಣ ಅಡಿಕೆ ತೋಟ ನಾಶ ಆಗಿರುವಂಥದ್ದು. ಸಾಕಷ್ಟು ಹಾನಿಗೆ ಒಳಗಾಗಿರುವಂಥದ್ದು. ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಇಷ್ಟೊಂದೆಲ್ಲ ಅವಾಂತರ ಸೃಷ್ಟಿಯಾಗಿದೆ ದಾವಣಗೆರೆಯಲ್ಲಿ. ಪರಿಸ್ಥಿತಿ ಇಲ್ಲ ಅಷ್ಟು ಎಣ್ಸಲೇ ಇಲ್ಲಿ 4 ಐತದ ನೋಡಿ. ಇಲ್ಲ ಗಣೇ ಇಲ್ಲ ಅಲ್ಲಿಂದ ಒಳಗೆ 2 ಅದಾವೆ. ಇನ್ನು ಮುಂದಕ್ಕೆ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.